ನೆನ್ನ ತಾನೇ ಬಂದೆ, ಇವತ್ತಾಗಲಿ ಗಂಟು ಮುಟ್ಟೆ ಕಟ್ಬಿಟ್ಟಿಯಾ? ನಾನು ಒಬ್ಳೇ ಅಲ್ವೋ, ಜಯಾನು ಬರ್ತಾಳೆ. ನೀನಿನ್ನೂ ರೆಡಿ ಆಗಿಲ್ವಲ್ಲೋ? ಜಯಾನು ಬರ್ತಾಳೆ. ಮಾಡ್ರನ್ ಐಡಿಯಾಸು, ಮಾಡ್ರನ್ ಮುದುಕಿ. ಅಯ್ಯೋ ಅಯ್ಯೋ, ನನ್ನ ಅಜ್ಜಿ, ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಬಂಗಾರ, ನನ್ನ ಬಂಗಾರ. ಸರ್ಸು, ನೈವೇದ್ಯನ ನೀನೇ ತರಬೇಕು. ರಾಮಾನುಜ ಊರಿನಲ್ಲಿಲ್ಲ. ಚಿಕ್ಕಮ್ಮ, ಜೈನ್ ಯಾವಾಗ ಕರ್ಕೊಂಡ್ಬರ್ತಿ? ಕರ್ಕೊಂಬರಲ್ವೋ? ನಾನ್ ಕರ್ಕೊಂಬರಲ್ಲ. ಯಾಕತ್ತೆ ಕೋಪ ಮಾಡ್ಕೊಂಡಿದ್ದೀರಾ? ಮತ್ತಿನೇನೆ, ಯಾವಾಗ್ಲೂ ನಾನೇ ಇಲ್ಲಿಗೆ ಬರ್ಬೇಕೇನು? ಚಿಕ್ಕಮ್ಮ ಅನ್ನೋ ಅಕ್ರೆ ಅವನಿಗಿಲ್ಲ, ಅತ್ತೆ ಅನ್ನೋ ಪ್ರೀತಿ ನಿನ್ಗಿಲ್ಲ. ಯಾಕಜ್ಜಿ ಹಾಗಂತೀಯ? ಅಮ್ಮ ಅಪ್ಪನ್ಗೆ ನೀನ್ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ಸಾಕ್ ಸುಮ್ನಿರೆ. ನೀವ್ ಹುಟ್ಟಕ್ ಮುಂಚೆಯಿಂದ ನಿಮ್ಮ ಅಪ್ಪ ಅಮ್ಮನ್ ಕಂಡಿದ್ದೀನಿ. ವೈಕುಂಠು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಬ್ಬ ಮುಗಿಯೋವರೆಗೂ ಜೈನ್ನ ಕಳ್ಸೋದಿಲ್ಲ. ಮಗಳು ಬೇಕು ಅನ್ನೋ ಹಾಗಿದ್ರೆ ನೀವೇ ಬಂದ್ ಕರ್ಕೊಂಡು ಹೋಗ್ಬೋದು. ಇಲ್ದೇ ಹೋದ್ರೆ ಅಲ್ಲೇ ಒಂದ್ ಗಂಡ್ ನೋಡಿ ಅವಳಿಗೆ ಮದುವೆ ಮಾಡ್ಬಿಡ್ತೀನಿ. ಕೃಷ್ಣ ಕೃಷ್ಣ. ಯಾರಿಗೆ ಅಜ್ಜಿ ಮದುವೆ? ನನಗೆ ತಾನೆ. ಇನ್ನೇನ್ ನನ್ಗ? ನಡಿಯ ನಡಿಯ ತಮ್ಮ ಬಿಸನ್ಗೆ. ವೈಕುಂಠು, ಸರಸ್ವತಿ, ಬರ್ತೀನಿ. ಮನೆ ಕಡೆ ಜೋಪಾನ. ಅಜ್ಜಿ, ನೀವ್ ಹಿಂದ್ಗಡೆ ಕೂತ್ಕೊ, ಹಾಯಾಗಿರುತ್ತೆ. ಜಯ ಮುಂದ್ಗಡೆ ಕೂತ್ಕೊಳ್ಳಿ. ಎಲ್ಲಾದ್ರೂ ಉಂಟಾ? ನಾನ್ ಮುಂದ್ಗಡೆ ಕೂತ್ಕೊಂಡು ಸ್ಪೀಡಾಗಿ ಹೋಗೋದನ್ನ ನೋಡ್ಬೇಕು, ಮಜವಾಗಿರುತ್ತೆ. ಹೌದು ಹೌದು, ನೀನೇ ಡ್ರೈವ್ ಮಾಡಿದ್ರೆ ಇನ್ನೂ ಮಜವಾಗಿರುತ್ತೆ. ಜಯ, ಬರ್ತೀನಪ್ಪ. ಬರ್ತೀನಮ್ಮ. ಬರ್ತೀನಿ. ಸರ್ಸು, ನಮ್ ಜೈನ್ಗೂ ಮೂರ್ತಿಗೂ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬಹುದು. ತಮಾಷೆಗಿದೆ ಅಲ್ಲ ಅಜ್ಜಿ ನೋಡೋದಕ್ಕೆ? ಚೆನ್ನಾಗಿದೆ ಚೆನ್ನಾಗಿದೆ. ಒಂಥರ ಮಜಾ ಅನ್ಸುತ್ತೆ ಅಲ್ಲ? ಯಾಕೆ ಚುಚ್ಚುತ್ತಾ? ಏನು ಚುಚ್ಚುತ್ತಾ ಇದೆಯಪ್ಪ? ಹಳೆ ಸೀಟು ಸ್ಪ್ರಿಂಗ್ ಎಲ್ಲ ಲೂಸ್ ಆಗಿ ಹೋಗ್ಬಿಟ್ಟಿದೆ. ಏನಾಯ್ತು ಅಜ್ಜಿ? ಏನಜ್ಜಿ, ಇನ್ನೂ ಚುಚ್ತಾ ಇದೆಯಾ? ನಿಲ್ಸು ನಿಲ್ಸು. ನಿಲ್ಲಿಸ್ತೆ. ಏನಜ್ಜಿ, ತೊಂದ್ರೆ ಆಯ್ತಾ? ನಾನು ಆಗ್ಲೇ ಹೇಳಿದೆ ನಿನಗೆ ಆರಾಮಾಗಿ ಹಿಂದ್ ಕೂತ್ಕೊಂತ. ನಿನಗೆ ಸ್ಪೀಡ್ ಬೇಕಾಗಿತ್ತು, ನನಗೂ ಮೂಡ್ ಬೇಕಾಗಿತ್ತು. ಬೇಡಪ್ಪ ಬೇಡ, ನಿನ್ ಸ್ಪೀಡು. ನೀನೇ ಕೂತ್ಕೋ ಜಯ. ನೀನೇ ಕೂತ್ಕೋ ಜಯ. ಕೃಷ್ಣ, ಏನಪ್ಪ ನಿನ್ ಲೀಲೆ? ಹಾಯ್ ಮೂರ್ತಿ. ಹಾಯ್ ರಾಮು. ಏನಪ್ಪ? ಏನಪ್ಪ, ಅಲ್ಲಿಂದ ಚೇಂಜ್ ಮಾಡ್ಕೊ ಬರ್ತಾ ಇದೀನಿ. ಏನ್ ವಿಷಯ? ಇನ್ನೊಂದು ಗುಡ್ ನ್ಯೂಸ್. ಏನ? ಪ್ರಮೋಷನ್ ಮೇಲೆ ನನಗೆ ಹುಬ್ಳಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಚ್ಚಾ, ನಾಳೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಏನ್ ಸಮಾಚಾರ? ಜೋಡಿ ಸಮೇತ ಪ್ರಯಾಣ ಹೊರಟಾಗಿದೆ. ಜೋಡಿ ಎಲ್ಲಪ್ಪ ಪಕ್ಕದಲ್ಲಿ ಇದೆಯಲ್ಲ, ಬೇಡಿ. ಓ, ಅದ್ ಸರಿ, ಮತ್ತೆ ಯಾವಾಗ ವಾಪಸ್ ಬರ್ತೀಯಾ? ಇನ್ನು ಬಂದ್ರೆ ನಿನ್ ಮದ್ವೆಗೇನೆ. ಹೌದಾ? ಓಕೆ, ಬಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್. ಇಳಿರಿ ಇಳಿರಿ. ನೋಡಿದ್ರ, ಇದೇ ಶ್ರೀರಂಗಪಟ್ಟಣ, ಮಹಾಪುಣ್ಯ ಕ್ಷೇತ್ರ. ಇಲ್ಲಿಗೆ ಬಂದು ಶ್ರೀ ರಂಗನಾಥನ ದರ್ಶನ ಮಾಡಿದ್ರೆ ಅವ್ರ ಮನಸ್ಸಿನ ಆಸೆ ಎಲ್ಲ ನೆರವೇರುತ್ತೆ. ನೋಡಿ, ಶ್ರೀ ರಂಗನಾಥ ಸ್ವಾಮಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಅಂತ ನೀವೇನ್ ನಿರಾಶೆ ಮಾಡ್ಕೋಬೇಡಿ.
ಅವನು ಯಾವಾಗ್ಲೂ ಎಚ್ಚರಾಗಿರ್ತಾನೆ. ಬಂದು ಭಕ್ತಾದಿಗಳನ್ನೆಲ್ಲ ಆಶೀರ್ವಾದ ಮಾಡ್ತಾನೆ. ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಏನ್ ಆತರ ಪಟ್ಕೋಬಿಡಿ, ನಿಧಾನವಾಗಿ ದರ್ಶನ ಮಾಡ್ಕೊಂಡು ನಿಧಾನವಾಗಿ ಬನ್ನಿ. ಆಯ್ತು, ಹೋಗಿ. ಜಯ ಬಾಮ ಪೂಜೆ ಸಾಮಾನು ತಗೊಂಡ್ ಬರೋಣ. ನನ್ನ ಕರ್ಮ ಜೀವನದಲ್ಲಿ ಗಂಟು ಬಿದ್ದು. ಎಷ್ಟಪ್ಪ? 5 ರೂಪಾಯಿ ಕೊಡಿಮ್ಮ. ಜಾಸ್ತಿ ಆಗುತ್ತಪ್ಪ, 3 ರೂಪಾಯಿ ಮಾಡ್ಕೊ. ಬೆಲೆ ಪರವಾಗಿಲ್ಲ ಕೊಡಪ್ಪ. ಕಡಿಮೆ ಕೊಟ್ರೆ ಗೆಟ್ಟೋದೆ. ಏನ್ರಿ ಈಗ ನೀವು ಒಬ್ಬರೇ ನಗ್ತಾ ಇದ್ದೀರಾ? ಸರ್ವಜ್ಞನ ಮಾತು ಕೇಳಿ ನೋಡು, ಎಷ್ಟು ಚೆನ್ನಾಗಿ ಬರ್ದಿಯಾನೆ. ನಾನು ಓದ್ಬೇಕು ಅಂದ್ರೆ ಕನ್ನಡಕ ಹುಡುಕ್ ತರಬೇಕು, ನೀವೇ ಹೇಳ್ಬಿಡಿ. ಈ ವಯಸ್ಸಿನಲ್ಲೇ ನಾನು ಕನ್ನಡಕ ಇಲ್ಲಿ ಓದ್ತೀನಿ. ನಿನ್ ಕನ್ನಡಕ ಬೇಕಾ? ಸರಿ, ನಾನೇ ಓದಿ ಹೇಳ್ತೀನಿ. ಬೆಚ್ಚನ ಮನೆ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛೇನು ಅರಿತು ನಡೆಯುವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಏನಂದ? ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನು ಇಲ್ಲ, ಸರ್ವಜ್ಞ ಹೇಳಿದ ಮಾತನೆ. ಏನ್ ಹಾಡು ನೋಡ್ತಿದ್ಯಾ? ಏನ್ ಹಾಡು ನೋಡ್ತಿದ್ಯಾ? ನೋಡು, ನೀನ್ ಹೀಗೆ ನೋಡ್ತಿದ್ರೆ ನಾವು ಕೂಕೊಂಡ್ಬಿಡ್ತೀನಿ. ಕುಕ್ಕ ಅಲ್ಲ ಕಣಜಯ, ನಿಮ್ಮಪ್ಪ ಮುದುಕ. ಅವನ್ ಎಂಥ ರಸಿಕ ಅಂತೀಯ. ಅವನ ಹೆಂಡತಿ ಹತ್ರ ಏನ್ ಹೇಳ್ತಾ ಇದ್ದ ಗೊತ್ತಾ? ಏನು? ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹಣವಿರಲು, ಮುಚ್ಚು ಮರೆಯಲ್ಲಿ ಮುದ್ದಾಡು ಹೆಣ್ಣಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಅಯ್ಯೋ, ಬಿಡು, ಬಿಡು ನನ್ನ. ಯಾಕೆ ಯಾಕೆ ನಿಮ್ಮಪ್ಪ ಯಾಕೆ ಮುತ್ತು ಹೊತ್ತು ಬಿಡ್ತಾ? ನಾನ್ ನೀರು ತಗೊಂಡ್ಬಿಡ್ತ. ಜಯ, ನೀರು. ಕೊನೆಯಲ್ಲಿ ನೀರು ಕುಡಿಸಿದಳು ಸರ್ವಜ್ಞ. ತಗೋ. ಸರ್ಸತ್ತಮ್ಮ, ಸರ್ಸತ್ತಮ್ಮ. ಅಮ್ಮ, ಪಕ್ಕದ ಮನೆ ಸುಭದ್ರಮ್ಮ ಕರೀತಾ ಇದ್ದಾರೆ. ಅದೇನೋ ನೋಡ್ಕೊಂಡ್ ಬರ್ತೀನಿ. ಸರ್ಸತ್ತಮ್ಮ. ಬಂದೆ. ಏನು ಅಂದ್ರೆ ಗರುಡಾಚಾರ್ಯ ಮನೆಯವ್ರ ಕಲ್ಯಾಣೋತ್ಸವ ಯಾವತ್ತು ಇಟ್ಕೊಂಡಿದ್ದಾರೆ? ಪುಸ್ತಕ ಹಿಡ್ಕೊಂಡ್ರೆ ಮುಗೀತು. ನಾನೇ ನಿನ್ ಹೇಳಿ ಬಾ. ಆಸೆ ನೋಡು. ನೋಡು, ಇಳಿಬೇಕು ಅಂತ ಇಷ್ಟ ಇದ್ರೆ ಬಾ. ನಾನು ಮುಟ್ಟಿದ್ರೆ ನಿನ್ ಮೈ ಸೌದ್ ಹೋಗುತ್ತೆ ಅನ್ನೋ ಹಾಗಿದ್ದ ಅಲ್ಲೇ ಇರು. ಅಮ್ಮ, ಈ ಮೂರ್ತಿ ನೋಡು. ಅಕ್ಕ ನನ್ನ ಮಗಿನಿಂದ ನೋಡ್ತಾ ಇದ್ದಾಳೆ. ನೀನ್ ನೋಡು. ಲಾ 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 ಲಾ. ಜಯ, ಜಯ, ಎಲ್ಲಿ? ದೇವರು ನಿಜವಾದ ಭಕ್ತನ ಯಾವತ್ತೂ ಕೈ ಬಿಡೋದಿಲ್ಲ. ಎಷ್ಟು ದಿವಸ ನಾನು ತೀರ್ಥಯಾತ್ರೆ ಮಾಡಿದ ಫಲ ಇವತ್ತು ಸಿಕ್ತು. ಈಗ ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನ್ ಎಷ್ಟು ಬೇಕಾದ್ರೂ ಕಿರ್ಚ್ಕೋಬಹುದು.
ಈಗ ಈ ಮನೇಲಿರೋದು ನಾವಿಬ್ರೇ, ನಾನು ನೀನು. ಬೆಚ್ಚನ ಮನೆಯಿರಲು, ವೆಚ್ಚಕ್ಕೆ ಹೊನ್ನಿರಲು, ಮುಚ್ಚು ಮರೆಯಲ್ಲಿ ಮುದ್ದಾಡೆ ಹೆಣ್ಣಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಲೇ 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 ಲೇ. ಅಮ್ಮ ಇದಕ್ಕೆ ನನ್ನ ತಿಪ್ಟೂರು ಕರ್ಕೊಂಡು ಹೋಗ್ಲಿಲ್ಲ. ಈಶ್ವರ, ಹೋಗಿ ಹೋಗಿ ನಿನ್ನ ಕೈ ಮುಗಿದ್ನಲ್ಲಪ್ಪ ನಾನು. ನೀನು ಮನ್ಮಥ ವೈರಿ ಅನ್ನೋದನ್ನೇ ಮರ್ತು ಬಿಟ್ನೆ. ಮೂರ್ತಿ, ಹೊಟ್ಟೆ ತುಂಬಾ ಹಸಿತಾ ಇದೆ, ಹಾ ಹಾ. ಬೇಗ ಒಲೆ ಹಚ್ಚು. ವೈಕುಂಠು, ವೈಕುಂಠು, ಓಹೋ ಅಜ್ಜಿ ಅಜ್ಜಿ, ಅಜ್ಜಂಪುರದ ಅಜ್ಜಿ. ಯಾವಾಗ ಅಜ್ಜಿ ಬಂದೆ ಊರಿಂದ? ಇವತ್ ತಾಂಡಾಳ್ ಚತುರ್ಥಿ ಅಲ್ಲಿನೋ ಹಾ. ಗುಡಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಹಾಗ ಇದೇನೋ ಇದು ನಿನ್ನ ಅವತಾರ? ಯಾವ್ದು? ಹಣೆ ಮೇಲೆ ಲಕ್ಷಣವಾಗಿ ಕೆಂಪು ನಾಮ ಬಿಳಿ ನಾಮ ಹಾಕೊಳ್ಳೋದು ಬಿಟ್ಬಿಟ್ಟು ಕೆನ್ನೆ ಮೇಲೆ ಕರಿ ನಾಮ ಹಾಕೊಂಡಿದ್ಯಲ್ಲೋ? ಕರಿನಾಮ? ಹ? ಅದಾ? ಹ್ಮ್. ಇಲ್ಲಿ ಬಾ. ಅಜ್ಜಿ, ನೋಡಿದ್ಯಾ, ನಿನ್ ಮೊಮ್ಮಗಳಿಗೆ ರಜಾ, ನಮಗ ಸಜಾ. ಇದು ನಮ್ಮ ರಾಜ್ಯ. ಯಾಕಜ್ಜಿ ನಗುತ್ತೀಯ? ನಿನ್ನ ಅವಸ್ಥೆ ನೋಡಿ 1925ರಲ್ಲಿ ನನ್ನ ಯಜಮಾನರು ಜಮಾಬಂದಿ ಮುಗಿಸ್ಕೊಂಡು ಮನೆಗೆ ಬಂದಾಗ ನಾನು ಹೀಗೆ ಅವರ ಕೋಪ, ನಿರಾಸೆ, ಫ್ಲಾಶ್ ಬ್ಯಾಕು. ಅಜಯ್, ಅಂದಾಗೆ ವೈಕುಂಠ ಎಲ್ಲಿ? ಸರಿ, ಆ ಪುರಂದ್ರದಾಸರಿಗೆ ಗೊತ್ತಾಗಿದೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹಾಡು ಬರೆದಿದ್ದಾರೆ. ನೀನು ಬಂದು ನನ್ ಕೇಳ್ತಾ ಇದ್ದೀಯ. ನನ್ನೇ ತಮಾಷೆ ಮಾಡ್ತೀಯೇನು? ನಾನ್ ಕೇಳಿದ್ದು ನಮ್ಮ ಅಕ್ಕ ಹೆತ್ತು ವೈಕುಂಠನ್ನ. ಆಹಾ, ಮಹಾತಾಯಿ, ಆ ದೇವಿಕೆ ಶ್ರೀಕೃಷ್ಣನ ಹೆತ್ತಲು, ನಿಮ್ಮ ಅಕ್ಕ ಮಹಾತಾಯಿ ಆ ವೈಕುಂಠನ್ನೇ ಹೆತ್ತು ಬಿಟ್ಲು. ನಿನ್ನ ವೈಕುಂಠನು ಮಿಸಸ್ ವೈಕುಂಠನು ತಿಬ್ಟೂರು ಹೋಗಿದ್ದಾರೆ ಹನಿಮೂನ್ಗೆ. ಟಿಪ್ಟೂರ್ನಲ್ಲಿ ಅಂತ ಹನಿಮೂನು? ನಿನ್ನ ಹಾಗೆ ನಿನ್ನ ಮಗ ಮಡಿ ಜಾಸ್ತಿ, ಕಾಶ್ಮೀರಕ್ಕೆ ಹೋದ್ರೆ ಮೈಲಿಗೆ ಆಗುತ್ತೆ ಅಂತ ತೆಂಗಿನಕಾಯಿ ಊರು ಹೋಗಿದ್ದಾನೆ. ಏನು ಸೀದ್ ವಾಸನೆ? ನನ್ ಲೈಫು ಒಲೆ ಮೇಲಿಟ್ಟಿಂದಲ್ಲ ಬೆಂದು ಸೀರ್ ಹೋಗಿದೆ ಅಂತ ಕಾಣುತ್ತೆ. ಹಾಗೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ? ಹೇಳ್ತೀನಿ ನಡಿ. ಈ ರಾಜ್ಯಕ್ಕೆ ನೀನೇ ರಾಣಿ. ತಗೋ. ಹೋಗಿ ಮುಖ ತೊಳ್ಕೊಂಡ್ ಬಾ. ಬರೋ ಅಷ್ಟ್ರಲ್ಲಿ ಬಿಸಿ ಬಿಸಿಯಾಗಿ ವೆಜಿಟೇಬಲ್ ಸೂಪ್ ಮಾಡ್ಕೊಡ್ತೀನಿ. ಸೂಪು? ರಾಮ, ಸರ್ ನಮಸ್ಕಾರ. ಯಾರು? ಓ ಮೂರ್ತಿ, ಟೂರ್ ಎಲ್ಲ ಚೆನ್ನಾಗಾಯ್ತಾ? ಆಯ್ತು ಸರ್. ಈ ಸಲ ಸ್ವಲ್ಪ ಲಾಂಗ್ ಟೂರ್ ಹೋಗ್ತಾ ಇದ್ದೀನಿ. ಅದಕ್ಕೆ ಗಾಡಿ ನೋಡಿ ಸ್ವಲ್ಪ ಬ್ರೇಕ್ ಕೀಕ್ ಎಲ್ಲ ಚೆಕಪ್ ಮಾಡ್ಬಿಟ್ರೆ. ನಿನ್ ಗಾಡಿಲಿ ಏನ್ ಕಂಪ್ಲೇಂಟ್ ಇರುತ್ತೆ? ಆವಾಗ ಅವಾಗ ಚೆಕಪ್ ಮಾಡಿಸ್ತಾನೆ ಇರ್ತೀಯ. ಅದೇ ಕಪನಿಪತಿ ಬೇರೆ ಗಾಡಿಗಳಲ್ಲಿ ನಾನು ಆವಾಗ ವಸೂಲ್ ಮಾಡ್ತಾನೆ ಇರ್ತೀನಿ. ನಿನ್ ಗಾಡಿಲಿ ಒಂದು ನಯಾ ಪೈಸಾ ಸಿಕ್ಕೋಲ್ಲಪ್ಪ ನನಗೆ. ಎಲ್ಲ ನಿಮ್ಮ ಆಶೀರ್ವಾದ. ಆಶೀರ್ವಾದ ಇರ್ಲಿ, ಗಾಡಿ ಚೆಕಪ್ ಮಾಡೋಣ ನಡಿ. ಅಜ್ಜಿ, ನೀರ್ಗಿರ್ಬೇಕಾದ್ರೆ ನನ್ ಕೂಗು, ನಾನ್ ತಂದ್ಕೊಡ್ತೀನಿ. ಆಗ್ಲೇಮ್ಮ. ನಾರಾಯಣ ಕೃಷ್ಣ ವಾಸುದೇವ. ಅಜ್ಜಿ, ಹಾ, ಯಾಕೆ ಮಾಡ್ಕೊಂಡು ಇನ್ನ ಇಲ್ಲ ಇನ್ನು ಇದ್ರೆ ಬರ್ಲಿಲ್ವ ನಿಂಗೆ? ಇಲ್ಲ ಇಲ್ಲ. ಏ, ನಮ್ಮಿಬ್ರು ಬಾರ ಈ ಸರಪಣಿ ತಡೆಯುತ್ತೆ. ಸರಿ ಸರಿ, ನೀನ್ ವೈಕುಂಠದ ಭಾರನೇ ತಡೆಯುತ್ತ, ನಮ್ಮಿಬ್ಬರು ಭಾರ ತಡಿಲಾರದೆ ಇದು. ಅಜ್ಜಿ, ಹಾ, ನಂಗೂ ನಮ್ ಭಾವ ಕೂಗೋ ಹಾಗೆ ನಿನ್ನ ಚಿಕ್ಕಮ್ಮ ಅಂತ ಕೂಗಬೇಕು ಅಂತ ಆಸೆ. ಯಾಕೆ? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಿನ್ನ ಅಜ್ಜಿ ಅಂತ ಕೂಗೋದಕ್ಕೆ ಮನಸ್ಸಿಲ್ಲ. ಅದೇನು? ಸತ್ಯವಾಗಿ ಹೇಳ್ತಿದ್ದೀನಿ, ನಿನಗಿಂತ ನಮ್ ಭಾವನೆಗೆ ವಯಸ್ಸಾದ ಹಾಗೆ ಕಾಣಿಸುತ್ತೆ. ಯಾಕೆ? ಯಾರಿಗೇ ಆಗ್ಲಿ ಬುದ್ಧಿಗೆ ತಕ್ಕ ಹಾಗೆ ಮನಸ್ಸು, ಮನಸ್ಸಿಗೆ ತಕ್ಕ ಹಾಗೆ ವಯಸ್ಸು, ವಯಸ್ಸಿಗೆ ತಕ್ಕ ಹಾಗೆ ಸೊಗಸು. ಹಾಗಂದ್ರೇನು? ನಿನ್ನ ಮಗ ಇದ ವೈಕುಂಠ ಶುದ್ಧ ಹಳೇ ಕಂದಾಚಾರ. ಅವನು ಗೊತ್ತಿರೋದು ಮೂರೇ: ದೇವಸ್ಥಾನಕ್ಕೆ ಹೋಗೋದು, ಮಂಗಳಾರತಿ ಮಾಡೋದು, ಗಂಟೆ ಬಾರಿಸೋದು. ಫ್ರೆಶ್ ಐಡಿಯಾಸ್ ಇಲ್ಲ, ಫ್ರೆಶ್ ಥಾಟ್ಸ್ ಇಲ್ಲ. ಮನೇಲಿ ವಯಸ್ಸಿಗೆ ಬಂದ ಮಗಳೊಬ್ಳಿದ್ದಾಳೆ ಅನ್ನೋ ಜ್ಞಾನ ಕೂಡ ಇಲ್ಲ ಅವನಿಗೆ. ಅದೇ ನೀನ್ ನೋಡು, 1918ನೇ ಇಸ್ವಿಗಳಾದ್ರೂ ಕಾಲಕ್ಕೆ ತಕ್ಕಾಗಿ ಹೊಂದ್ಕೊಂಡಿದ್ದೀಯ. ಮಾಡ್ರನ್ ಥಾಟ್ಸ್, ಮಾಡ್ರನ್ ಐಡಿಯಾಸ್ ಇದೆಲ್ಲ ಗೊತ್ತಿರೋದ್ರಲ್ಲೇ ನೀನಿಷ್ಟ ಅಂದವಾಗಿ ಕಾಣಿಸ್ತಾ ಇರೋದು. ಏನ್ ಸಮಾಚಾರ? ಏನಿಲ್ಲ, ನಿನ್ನಿಂದ ನನಗೊಂದು ದೊಡ್ಡ ಸಹಾಯ ಆಗ್ಬೇಕು. ನೀನ್ ನನ್ ಹೊಗಳದಾಗಲೇ ಅಂದ್ಕೊಂಡೆ ಯಾವ್ದಕ್ಕೋ ಪೀಠ್ಗೆ ಹಾಕ್ತಾ ಇದೀಯಾ ಅಂತ. ಪರವಾಗಿಲ್ಲ, ಹೇಳು ಹೇಳು. ನಮ್ಮ ಅಜ್ಜಿ ಜೀನಿಯಸ್ ಜೀನಿಯಸ್, ಎಲ್ಲ ಗೊತ್ತು. ಅಜ್ಜಿ, ಆ? ನನಗೆ ನಮ್ಮ ಜೈನ ನೋಡ್ತು ಅಂದ್ರೆ ಅಳು ಬರುತ್ತೆ.
ಮನೇಲಿ ಪಂಜರದ ಗಿಣಿ ಹಾಗೆ ಇದ್ದು ಇದ್ದು ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿದೆ ಅವಳಿಗೆ. ನಾನು ಮನೆಗೆ ಬಂತು ಅಂದ್ರೆ ನೋಡ್ತಾಳೆ, ನಿಟ್ಟುಸಿರು ಬಿಡ್ತಾಳೆ, ನೋಡ್ತಾಳೆ, ಕಣ್ಣೀರ್ ಹಾಕ್ತಾಳೆ. ಅಜ್ಜಿ, ನಿನ್ನ ಹತ್ರ ನನ್ನ ಬೇಡಿಕೆ ಇಷ್ಟೇ, ನಿನ್ನ ಮಗನಿಗೂ ಸೊಸೆಗೂ ಏನಾದ್ರೂ ನೆವ ಹೇಳಿ ಜೈನ ಒಂದು 4 ದಿವಸ ಊರಿಗೆ ಕರ್ಕೊಂಡು ಹೋಗು. ಸ್ವಲ್ಪ ಗಾಳಿ ಬೆಳ್ಕೊಳ್ಳು ಮೈ ಮೇಲೆ ಬೀಳಿ. ಲೇ ನೀವಿಬ್ರು ಸರ್ಸ ಆಡೋದಕ್ಕೆ ನಾನ್ ಮಧ್ಯಸ್ಥಕ್ಕೆ ಬರ್ಬೇಕು. ಅದನ್ನ ಹುಡುಗ ಹುಡುಗಿ ಜೊತೆಲಿರೋದು ಮಾಡ್ರಂತ ಅಜ್ಜಿ, ನಿನ್ನ ಮನೆ ನನ್ನೇನಂತ ತಿಳ್ಕೊಂಡಿದ್ದೀರಿ ನೀವು? ಅದ ವೈಕುಂಠ ಅಯ್ಯೋ, ನನ್ನ ಆಂತರಿನೇ ಅರ್ಥ